ಇವತ್ತು ಇಡೀ ದೇಶದಲ್ಲಿ ರಾಷ್ಟ್ರದ್ರೋಹಿಗಳ ಹೆಡೆ ಮುರಿಯುವಂಥ ಕೆಲಸವನ್ನು ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಮುಂಚೆಯಿಂದಲೂ ಕೂಡ ಭಾರತೀಯ ಜನತಾ ಪಾರ್ಟಿ ನಾವು ಹೇಳ್ಕೊಂಡು ಬಂದ್ವಿ. SDPI, PFI ಇವು ರಾಷ್ಟ್ರದ್ರೋಹಿ ಸಂಘಟನೆಗಳು. ಇಂಥ ಸಂಘಟನೆಗಳ ಬಗ್ಗೆ ಹುಷಾರಾಗಿರಬೇಕು ಅಂತ ಹೇಳ್ತಾ ಬಂದ್ವಿ. ನಾವು ಎಷ್ಟೇ ಹೇಳ್ಕೊಂಡು ಬಂದರೂ ಕೂಡ ಈ ಮುಸ್ಲಿಂ ಯುವಕರನ್ನ ಪ್ರಚೋದನೆ ಮಾಡಿ IS ಉಗ್ರ ಸಂಘಟನೆಗಳಿಗೆ ಸೇರಿಸಂಥ ಪ್ರಯತ್ನಗಳು ನಡೀತಾ ಬಂದಿದೆ. ನಾನು ಮುಸಲ್ಮಾನ ರಾಷ್ಟ್ರಭಕ್ತರಿಗೆ ಹೇಳಕ್ಕೆ ಇಷ್ಟಪಡ್ತೇನೆ, ನಿಮ್ಮ ಯುವಕರನ್ನ ನಿಮ್ಮ ಕೈಯಲ್ಲಿ ಇಟ್ಕೊಳ್ಳಿಲ್ಲ ಅಂತಂದರೆ ನಿಮ್ಮ ಯುವಕರು ಕೊಲೆ ಮಾಡೋಂಥ ಪ್ರಯತ್ನದಲ್ಲಿ ಹೋಗಿ ಜೈಲಿಗೆ ಸೇರ್ತಾರೆ, ಇಲ್ಲ ಭಯೋತ್ಪಾದನೆ ಮಾಡಿ ಅದ್ರ ಮುಖಾಂತರ ಜೈಲಿಗೆ ಸೇರ್ತಾರೆ, ಇಲ್ಲ ಬಾಂಬು ಗೀಂಬು ತಯಾರು ಮಾಡೋಂಥ ತರಬೇತಿ ತಗೊಂಡು ಅದ್ರ ಮುಖಾಂತರ ಜೈಲಿಗೆ ಸೇರ್ತಾರೆ. ಮುಸಲ್ಮಾನ್ ಹಿರಿಯರು ನಿಮ್ಮ ಮಕ್ಕಳು ರಾಷ್ಟ್ರಭಕ್ತರಾಗಿ ನಾಗರಿಕರಾಗಿರಬೇಕು ಅಂತಂದರೆ ಈ ರೀತಿ ಭಯೋತ್ಪಾದನೆ ಚಟುವಟಿಕೆಗಳು ಮಾಡೋಂಥ IS ಅನ್ನೋಂಥ ಸಂಸ್ಥೆಗೆ ಪ್ರಚೋದನೆ ಕೊಡ್ತಾ ಇರೋಂಥ ಸಂಸ್ಥೆಗೆ ಯುವಕರನ್ನ ಸೇರ್ಸೋಕ್ಕೆ ಅವಕಾಶ ಕೊಡಬೇಡಿ. ರಾಷ್ಟ್ರದ್ರೋಹಿಗಳಾಗ್ತಾರೆ. ಏನೇನು ನಡೆಸ್ತಾ ಇದ್ದಾರೆ? ವಿದೇಶಗಳಿಂದ ಅವ್ರ ಹಣ ಬರ್ತಾ ಇದೆ. ಮೊನ್ನೆ ರೈಡ್ ಮಾಡಿದಂಥ ಸಂದರ್ಭದಲ್ಲಿ ಕೊಲೆಗಳು ಸಂಚು ಮಾಡ್ತಾ ಇರೋಂಥ ಅನೇಕ ದಾಖಲೆಗಳು ಸಿಗ್ತಾ ಇದೆ. ಭಯೋತ್ಪಾದನೆ ಚಟುವಟಿಕೆಗಳಿಗೆ ತರಬೇತಿ ಕೊಡ್ತಾ ಇದ್ದಾರೆ, ಲಾಠಿ ಚೂರಿಗಳ ಮುಖಾಂತರ. ಈ ಎಲ್ಲ PFI ಮತ್ತು SDPI ಸಂಘಟನೆಗಳು ಮಾಡ್ತಾ ಇರೋಂಥ ಈ ಒಂದು ಈ ದುಷ್ಕೃತ್ಯಗಳ ಬಗ್ಗೆ ಈಗಾಗಲೇ ನವದೆಹಲಿಯ NIA ವಿಶೇಷ ನ್ಯಾಯಾಲಯ 21ನೇ ತಾರೀಕು ವಾರೆಂಟ್ ಜಾರಿ ಮಾಡಿದೆ. ಈ ರೀತಿ PFI ಮತ್ತು SDPI ರಾಷ್ಟ್ರದ್ರೋಹಿ ಚಟುವಟಿಕೆ ಮಾಡ್ತಿರೋಂಥ ಕಚೇರಿಗಳ ಮೇಲೆ, ಮನೆಗಳ ಮೇಲೆ ನೀವು ಶೋಧ ನಡೆಸಿ. ನಿನ್ನೆ ಶೋಧ ನಡೆದಿದೆ. 15 ರಾಜ್ಯಗಳಲ್ಲಿ ಶೋಧ ನಡೆದಿದೆ. ಬಾಂಬ್ ತಯಾರಿಕೆ ಮಾಡ್ತಿರೋದು ಸಿಗ್ತಾ. ಇವತ್ತು ಇಡೀ ದೇಶದಲ್ಲಿ ರಾಷ್ಟ್ರದ್ರೋಹಿಗಳ